ಶ್ರೀಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ವಿದ್ಯಾವಿನಯಸಂಪನ್ನಂ ಶಾಂತಾದಿಗುಣಬ್ರಹ್ಮಿತಂ ಸಶಾಸ್ತ್ರಪ್ರವಚನಾಸಕ್ತಾಂ ಯದಮಿರಾಜನ್ ಗುರುನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥ್ಯಾಃ ಪೂರ್ಣಬೋಧಮತಾನಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುನ್ಮಮ. ಶ್ರೀಗುರುಭ್ಯೋ ನಮಃ. ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ದಿವ್ಯ ಗದ್ಯ ರೂಪವಾದ ಮಹಾಮಂತ್ರವಾಗಿದೆ. ಇದನ್ನು ಶ್ರೀ ವ್ಯಾಸತೀರ್ಥರು ಪುರಂದರ ಉಪನಿಷತ್ ಎಂದು ಕರೆದರು. ಕಾರಣ, ಉಪನಿಷತ್ತಿನ ಭಾಗವನ್ನೇ ಕನ್ನಡ ರೂಪದಲ್ಲಿ ಶ್ರೀ ಪುರಂದರದಾಸರು ಗದ್ಯವನ್ನಾಗಿ ಮಾಡಿಕೊಟ್ಟಿದ್ದಾರೆ ಎಂಬುದರ್ಥ. 81ನೇ ಗದ್ಯ ಪುರಾಣ ಪುರುಷೋತ್ತಮ ಎಂಬುದರಲ್ಲಿ ಈ ಉಪನಿಷತ್ ಎಂಬ ಭಾಗ ನಮಗೆ ವಿಶೇಷವಾಕಾರವಾಗಿ ನಮಗೆ ತಿಳಿದು ಬರ್ತಾ ಇದೆ. ಹೇಗೆ ಸಕಲ ವೇದ ಪ್ರತಿಪಾದ್ಯ ಭಗವಂತ ಎಂಬುದು ಶಾಸ್ತ್ರೀಯ ವಚನವು, ಹಾಗೆ ಪುರಾಣ ವಚನದಲ್ಲಿ ಪುರಾಣ ಪುರುಷೋತ್ತಮ ಎಂಬುದೇ ಅದಕ್ಕೆ ಪರ್ಯಾಯ ಶಬ್ದವಾಗಿದೆ ಮತ್ತು ವೇದಕ್ಕೆ ವ್ಯಾಖ್ಯಾನ ರೂಪವಾಗಿದೆ ಎಂದು ತಿಳಿಯಬಹುದು. ಪುರಾಣ ಪುರುಷೋತ್ತಮ ಎಂದು ಹೇಳಿದ್ರಿಂದ 18 ಪುರಾಣ ಒಳಗೊಂಡ 4 ಲಕ್ಷ ಶ್ಲೋಕಗಳಿಂದ ಪ್ರತಿಪಾದ್ಯನಾದವನು ಪುರುಷೋತ್ತಮ ಎಂಬುದು ನಮಗೆ ಅರ್ಥವಾಗತ್ತೆ. ಇದನ್ನು ನಾವು ಸ್ವಲ್ಪ ವಿಶೇಷವಾದ ಆಕಾರವಾಗಿ ಚಿಂತನೆ ಮಾಡಿದಾಗ, ಸಕಲ ಪುರಾಣವು ವೇದದ ವ್ಯಾಖ್ಯಾನ ರೂಪವೇ ಆಗಿರುವುದರಿಂದ ಪುರಂದರ ಉಪನಿಷತ್ತು ಎಂಬುದರಲ್ಲಿ ಎಂದು ಹೇಳಿದರಲ್ಲಿ ಯಾವ ಅತಿಶಯವಿಲ್ಲ ಎಂಬುದು ನಮಗೆ ತಿಳಿದು ಬರುತ್ತೆ. ಪ್ರಸ್ತುತ ನಾವು ವಾಮನ ಪುರಾಣವನ್ನು ಚಿಂತಿಸುತ್ತಿದ್ದೆವು. ವಾಮನ ಪುರಾಣದಲ್ಲಿ ವಿಶೇಷ ಆಕಾರ ಏನು ವಿಶೇಷವಾಗಿದೆ ಎಂಬುದನ್ನು ಸಹ ಈಗ ತಿಳಿಯೋಣ. ಇದು ಶ್ರೀ ಪುರಂದರದಾಸರು ಮಾಡುತ್ತಿರತಕ್ಕಂಥ ವಿಶೇಷವಾದ ಅನುಗ್ರಹ. ಭಾಗವತದಲ್ಲಿ ಪ್ರತಿಯೊಂದು ಸರ್ಗಕ್ಕೆ ಯಾವ ವಾಮನ ಪುರಾಣದ ಶ್ಲೋಕ ನಮಗೆ ಸಹಾಯವಾಗ್ತಾ ಇದೆ. ಅಂದರೆ ಸಕಲ ಪುರಾಣದ ರಹಸ್ಯ ಭಾಗವತದಲ್ಲಿದೆ ಎಂಬುದನ್ನು ಇತರ ಪುರಾಣಗಳು ಸಹ ತಿಳಿಸಿಕೊಡ್ತಾ ಇದೆ. ಹೀಗೆ ಅನ್ಯೋನ್ಯವಾಗಿ ಪ್ರಮಾಣ ಪುರಸ್ಸರವಾಗಿದೆ. ಹೆಚ್ಚು ಅನುಕೂಲಮೇತಸ್ಯ ಶಾಸ್ತ್ರೈಚ ಅಭಿಧೀಯತೆ ಎಂಬುದು ಈ ಪ್ರಮಾಣ ವಚನದಿಂದ ನಮಗೆ ಬಹಳ ಚೆನ್ನಾಗಿ ತಿಳಿದು ಬರುತ್ತೆ. ಅದು ಮೇಲಾಗಿ ಶ್ರೀಮದಾನಂದ ತೀರ್ಥರು ಸರ್ವಮೂಲದಲ್ಲಿ ಇದನ್ನು ಆರಿಸಿ ಉದ್ಧರಿಸಿದ ವಾಕ್ಯಗಳಾಗಿದೆ. ಅಂದರೆ ಅತ್ಯಂತ ಅಮೂಲ್ಯವಾದ ಪ್ರಮಾಣ ವಾಕ್ಯ ವಚನಗಳೆಂದು ನಾವು ತಿಳಿಯಬೇಕು. ಪ್ರಸ್ತುತ 10ನೇ ಸರ್ಗದ ಭಾಗವತ ತಾತ್ಪರ್ಯ ನೋಡುತ್ತಿದ್ದೆವು. ಅದನ್ನು ಮುಂದುವರಿಸೋಣ. ಯಥಾ ಕುಂಡಸ್ಥಿತ ಅಗ್ನೇಃ ದೈವಾದ್ ದಾರೂಪ ಸನ್ನಮೇತ ದೇಹಯೋಗೋ ಯೋಗಶ್ಯ ತಥಾ ದೈವಾದ್ ನ ಚಾನ್ಯತಾ. ಭಗವಂತ ಜೀವರನ್ನು ಮತ್ತು ಜೀವರಿಗೆ ಆವರಣ ಹೇಗೆ ಕೊಟ್ಟಿದ್ದಾರಪ್ಪ ಅಂದರೆ, ಒಂದು ಕೆಂಡ ಮತ್ತು ಅಗ್ನಿಯ ಉದಾಹರಿಸಿದ್ದಾರೆ. ಅಗ್ನಿ ಆವರಿಸಿಕೊಂಡ ಇಜ್ಜಲು ಕೆಂಡ ಅಂತ ನಾವು ಹೇಳ್ತೀವಿ. ಯಾವ ಭಾಗದಲ್ಲಿ ಅಗ್ನಿ ಇದೆ, ಯಾವ ಭಾಗದಲ್ಲಿ ಇಲ್ಲ ಅಂತ ಹೇಳಕ್ಕೆ ಸಾಧ್ಯವೇನು? ಹಾಗೆ ಜೀವನನ್ನು ಆವರಿಸಿಕೊಂಡಿರ್ತಕ್ಕಂಥ ಅನಾದಿ ಕರ್ಮಗಳು, ಇದೇ ಜೀವಾಚ್ಛಾದಿಕ ಎಂಬತಕ್ಕಂಥದ್ದು. ಯಾರು ಇದನ್ನು ತಿಳಿದುಕೊಳ್ಳುತ್ತಾರೋ ಭಗವಂತನ ದಯೆಯಿಂದ ಇದರಿಂದ ನಾವು ಪಾರಾಗಬಹುದು.
ಎಂಬುದು ತಾತ್ಪರ್ಯ ರೂಪವಾಗಿದೆ. ರೂಪ್ಯತ್ವಾತ್ ಜಗದ್ರೂಪಂ ವಿಷ್ಣು ಸಾಕ್ಷಾತ್ ಸುಖಾತ್ಮಕಂ ನಿತ್ಯಪೂರ್ಣಂ ಸಮುದ್ದಿಷ್ಟಂ ಸ್ವರೂಪಂ ಪರಮಾತ್ಮನಃ. ಭಗವಂತನು ಸ್ವರೂಪ ಮಾತ್ರ ಇರುವುದರಿಂದ ಅವನಿಗೆ ಯಾವ ಆವರಣವೂ ಇಲ್ಲ. ಅವನು ಸಚ್ಚಿದಾನಂದ ಪೂರ್ತಿ, ಸಕಲ ಗುಣ ಪರಿಪೂರ್ಣ, ಸರ್ವದೋಷ ವಿದೂರನಾಗಿರುತ್ತಾನೆ ಎಂಬತಕ್ಕಂಥ ವಿಶೇಷವಾದ ಸಂಗತಿಯನ್ನು ಈ ವಾಮನ ಪುರಾಣ ದಶಮ ಸ್ಕಂದದಲ್ಲಿ ಇರತಕ್ಕಂಥ ಭಾಗವತ ವಾಕ್ಯಕ್ಕೆ ವ್ಯಾಖ್ಯಾನ ರೂಪವಾಗಿ ತಿಳಿಸಿಕೊಟ್ಟಿದ್ದಾರೆ. ಉತ್ತಮಾಪಿ ದೇವತಾ ಅವರಾನ್ ವಿದಿಶೋ ನೃಣಾಂ ಪೂಜಾಯೈಃ ಸಂಪ್ರಯಚ್ಛೈಃ ಪರೋಕ್ಷತ್ವ ಪ್ರಿಯಾಯತಃ ತೇಷು ಸ್ಥಿತ್ವಾ ಸ್ವಯಂ ಪೂಜಂ ಗೃಹ್ಣಂತಂ ಅನುಪಮಾಂ ಸದಾ ಜ್ಞಾನಾನಿ ಚ ಪ್ರಯತ್ನಂತಿ ತಸ್ಮಾದೇವಂ ವಿದಾ ಸದಾ ಪೂಜಿತಾಸ್ಯು ಸುರವರಃ ಸ ಬ್ರಹ್ಮಣ ಸ ಕೇಶವಃ. 10ನೇ ಸ್ಕಂದದ 71ನೇ ಶ್ಲೋಕಕ್ಕೆ 21ನೇ ಅಧ್ಯಾಯದ 13ನೇ ಶ್ಲೋಕಕ್ಕೆ ವ್ಯಾಖ್ಯಾನ ರೂಪವಾಗಿ ಇರ್ತಕ್ಕಂಥದ್ದು ದೇವತಾ ತಾರತಮ್ಯ. ಉತ್ತಮ, ಮಧ್ಯಮ, ಅಧಮ ಎಂಬತಕ್ಕಂಥ ತಾರತಮ ಭಾವನೆ ಜೀವರಲ್ಲಿ ಇದೆ. ಉತ್ತಮ ಜೀವರಾದ ದೇವತೆಗಳಲ್ಲೂ ಇದೆ, ಅಧಮರಾದ ಮನುಷ್ಯರಲ್ಲೂ ಇದೆ. ಆದ್ದರಿಂದ ಅತೀ ಸೂಕ್ಷ್ಮ ರೂಪವಾಗಿರ್ತಕ್ಕಂಥ ತಾರತಮ್ಯವನ್ನು ತಿಳಿಯಬಹುದು. ಹೇಗೆ ಎಂದರೆ ಪರಸ್ಪರ ಪೂಜ್ಯರಾಗಿರುತ್ತಾರೆ. ಭಾಗವತದಲ್ಲಿ 14 ಗುರುಗಳನ್ನು ಎದಕ್ಕಾಗಿ ತೋರಿಸಿದ್ದಾರೆಂದರೆ ಪ್ರತಿಯೊಬ್ಬ ಜೀವಿಯರಿಗೂ ಬ್ರಹ್ಮನ ಸೃಷ್ಟಿಯಲ್ಲಿ ಇರತಕ್ಕಂಥ ಅಂದರೆ ಭಗವಂತನ ಸೃಷ್ಟಿಯಲ್ಲಿ ಇರತಕ್ಕಂಥ ಪ್ರತಿಯೊಬ್ಬರೂ ಗುರುಗಳೇ. ಗುರುಗಳು ಅಂದರೆ ಏನು? ಮಾರ್ಗದರ್ಶಕರು ಅಂದರೆ ಅರ್ಥ. ನಮ್ಮ ತಪ್ಪನ್ನು ತೋರಿಸುವವರು ಗುರುಗಳು, ವಿದ್ಯೆಯನ್ನು ಹೇಳಿಕೊಡುವರು ಗುರುಗಳು, ಭಗವಂತನನ್ನು ತೋರಿಸುವವರು ಗುರುಗಳು. ಆದ್ದರಿಂದ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜೀವರುಗಳು ಸಹ ನಾವು ಗುರುಗಳು ಅಂದರೆ ಅವರಿಂದ ನಾವು ಕಲಿಯಬೇಕಾದದ್ದು, ಭಗವಂತನ ಕಡೆಗೆ ಹೋಗಬೇಕಾದಿದ್ದಾಗ ಇವರೆಲ್ಲರೂ ನಮಗೆ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷವಾಗಿ ಗುರುಗಳು ಎನ್ನಿಸ್ಕೊಳ್ಳುತ್ತಾರೆ. ಸಮ್ಯಕ್ ಜ್ಞಾನವದ ಆಚಾರ್ಯಾತ್ ಮುಚ್ಯಂತೆ ಪುರುಷೋ ಭವಾತ್ ದ್ವಾವೇವ ನಿತ್ಯ ಮುಕ್ತೋತು ಪರಮಃ ಪ್ರಕೃತಿ ತತಃ. ಭಗವಂತನ ಮುಕ್ತರಾಗಿ ನಿತ್ಯ ಮುಕ್ತರಾಗಬೇಕಾದರೆ ಈ ಆಚ್ಛಾದನವನ್ನು ಕಳೆದುಕೊಳ್ಳಬೇಕು. ಇದಕ್ಕೆ ಸರಿಯಾದ ಸಮ್ಯಕ್ ಜ್ಞಾನದಿಂದಲೇ ಮಾತ್ರ ಸಾಧ್ಯ. ಮತ್ತು ನಿತ್ಯ ಮುಕ್ತವಾಗಿರ್ತಕ್ಕಂಥ ಪರಮ ಅವ್ಯಕ್ತವಾಗಿರ್ತಕ್ಕಂಥ ಪ್ರಕೃತಿಯ ಅಭಿಮಾನಿಯಾಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿ ಮತ್ತು ಭಗವಂತ ಇವರಿಬ್ಬರು ಅನಾದಿ ಕಾಲದಿಂದ ನಿತ್ಯ ಮುಕ್ತರಾಗಿದ್ದಾರೆ ಎಂಬುದು ತಾತ್ಪರ್ಯ. ಉಪೇಂದ್ರ ರೂಪಿ ಭಗವಾನ್ ಪ್ರತಿಮನ್ವಂತರಂ ವಿಭು ಅಸುರಾನ್ ಹಂತಿ ನಿಯಂತಂ ಶ್ರಾದ್ಧ ದೇವೇ ಚ ವಾಮನಃ. ಭಗವಂತ ಉಪೇಂದ್ರ ರೂಪದಲ್ಲಿದ್ದು ಇಂದ್ರನ ಸೋದರನಾಗಿ ಇಂದ್ರನ ರಕ್ಷಣೆ ಮಾಡುತ್ತಾನೆ ಎಂಬುದು ಇದರ ತಾತ್ಪರ್ಯ. ಬಲಿ ಚಕ್ರವರ್ತಿ ತಾನೇ ಮುಂದಾಗಿ ಇಂದ್ರನಾಗಬೇಕೆಂದು ಬಯಸಿದಾಗ ಅವನನ್ನು ತಡೆದು ನಿಲ್ಲಿಸಿ ಇಂದ್ರನಿಗೆ ಸಹಾಯ ಮಾಡಿದವನು ಭಗವಂತ. ಅದೇ ವಾಮನ ರೂಪ ಎಂದು ಪ್ರಸಿದ್ಧವಾಗಿದೆ. ಇದು ವಾಮನ ಪುರಾಣದಲ್ಲಿ ವಿಶೇಷ ಆಕಾರವಾಗಿ ತಿಳಿಸುವುದರ ಮೂಲಕ ಪ್ರತಿ ಮನ್ವಂತರದಲ್ಲೂ ಸಹ ಇಂದ್ರನನ್ನು ರಕ್ಷಣೆ ಮಾಡುತ್ತಾರೆ ಯಾವ ಉಪೇಂದ್ರ. ಆದರೆ ನಮಗೆ ಕೇವಲ ಬಲಿ ನಿಗ್ರಹ ಮಾಡತಕ್ಕಂಥ ವಾಮನ ರೂಪಿ ಅಂತ ಮಾತ್ರ ನಾವು ತಿಳಿಯುತ್ತೇವೆ. ಆದರೆ ಈ ಭಾಗವತದ ಶ್ಲೋಕವನ್ನು ನೋಡುವಾಗ ನಮಗೆ ವಿಶೇಷವಾದ ಜ್ಞಾನ ಗೊತ್ತಾಗುತ್ತೆ. ದೇವಾಸುರೇ ಯುಧಿ ಸ ದೈತ್ಯಪತಿನ್ ಸುರಾರ್ಥೇ ಹತ್ವಾಂತರೇಷು ಭುವನಾನ್ ಅನ್ಯದಾತ್ಮ ಲಾಭಿಃ ಭೂತ್ವಾ ಸ ವಾಮನಃ ಇಮಾಂ ಅಹರೈತ್ ಬಲೇಕ್ಷಾಹಂ ಯಾಂಚ್ಛಾಬಲೇನ ಸಮುದಾಯತೆ ಸುತೇಭ್ಯಃ ಎಂಬತಕ್ಕಂಥ ಶ್ಲೋಕಕ್ಕೆ ಶ್ರೀಮದಾನಂದತೀರ್ಥರು ಉಪೇಂದ್ರ ಶ್ರೀಹರಿ ದೇವಾಸುರ ಯುದ್ಧದಲ್ಲಿ ಪ್ರತಿ ಮನ್ವಂತರದಲ್ಲಿಯೂ ಸಹ ಸಜ್ಜನಾದ ದೇವತೆಗಳನ್ನು ರಕ್ಷಣೆ ಮಾಡಿದ
ಮುಖ್ಯವಾಗಿ ಇಂದ್ರಿಯ ರಕ್ಷಣೆ ಮಾಡಿದ ಮಹಾದೈತ್ಯರನ್ನು ಕೊಲ್ಲುವುದರ ಮೂಲಕ ವಾಮನಾಗಿ ಅವತರಿಸಿ 3 ಹೆಜ್ಜೆ ಭೂಮಿ ಬೇಡುವ ನೆಪದಿಂದ ಅಸುರ ಚಕ್ರವರ್ತಿ ಬಲಿಯಿಂದ ಭೂಮಿಯನ್ನು ಅಪಹರಿಸಿದ ದೇವತೆಯನ್ನು ನೀಡಿದ ಎಂಬುದು ವಿಶೇಷ ಆಕಾರವಾಗಿ ಗೊತ್ತಿದೆ. ಆದರೆ 14 ಮನ್ವಂತರದಲ್ಲಿರತಕ್ಕಂಥ ಮನುಗಳ ಹೆಸರನ್ನು ಇಲ್ಲಿ ತಿಳಿಸುತ್ತಾರೆ. ಮೊದಲನೇ ಸ್ವಯಂಭೂ ಮನ್ವಂತರದಲ್ಲಿ ಪರಮಾತ್ಮ ತಾನೇ ಯಜ್ಞನಾಮಕ ಇಂದ್ರನಾಗಿದ್ದರಿಂದ ಅವನಿಗೆ ಮತ್ತೊಬ್ಬ ಉಪೇಂದ್ರ ಬೇಕಾಗಿರಲಿಲ್ಲ. ಅದೇ ರೀತಿ ತಾಪಸ ಮನ್ವಂತರದಲ್ಲಿ ತಾನೇ ತಾಪಸ ಆದ್ದರಿಂದ ಮನ್ವಂತರಿ ಅಧಿಪತಿಯಾಗಿದ್ದರಿಂದ ಬೇರೆ ಮನ್ವಂತರಿ ಅವಶ್ಯಕತೆ ಇಲ್ಲ. ಆದರೆ ಉಳಿದ 12 ಮನ್ವಂತರಗಳಲ್ಲಿ ವಿಭು, ಸತ್ಯಸೇನ, ವೈಕುಂಠ, ಅಜಿತ, ವಾಮನ, ಪ್ರಭು, ಋಷಭ, ತ್ರಿಮೂರ್ತಿ, ಧರ್ಮಸೇತು, ಸ್ವಧಾಮ, ಯೋಗೇಶ್ವರ, ಬೃಹದ್ಭಾನು ಎಂದು 12 ಉಪೇಂದ್ರ ಅವತಾರಗಳು ಎಂಬತಕ್ಕಂಥದ್ದಿದೆ. ಇದರ ವಿಶೇಷ ಕಥಾನಕಗಳು ಪ್ರಸ್ತುತ ಭಾಗದಲ್ಲಿ ಉಪಲಬ್ಧಿ ಇಲ್ಲ. ಇದು ಬ್ರಹ್ಮನ ಒಂದು ಹಗಲಿನಲ್ಲಿ 14 ಮನ್ವಂತರಗಳಾಗುವುದರಿಂದ ಉಳಿದ ದಿನಗಳಲ್ಲಿ ಅಂದರೆ ದಿನಕಲ್ಪಗಳಲ್ಲಿ ಇದು ಪ್ರಖ್ಯಾತವಾಗಿರುತ್ತೆ ಎಂದನ್ನು ತಿಳಿಯಬೇಕು. ಒಟ್ಟು ತಾತ್ಪರ್ಯ ಏನಪ್ಪ ಅಂದರೆ ಉಪೇಂದ್ರ ರೂಪಿ ಭಗವಾನ್ ಪ್ರತಿ ಮನ್ವಂತರಂ ವಿಭು ಅಸುರಾನ್ ಹಂತನೆಯಂತಂ ಶ್ರಾದ್ದದೇವೇ ಚ ವಾಮನಃ ಎಂಬತಕ್ಕಂಥ ವಾಮನ ಪುರಾಣದಲ್ಲಿ ಶ್ರೀಹರಿ ಪ್ರತಿ ಮನ್ವಂತರದಲ್ಲೂ ತಪ್ಪದೆ ಅಸುರನ್ನು ವಧಿಸುತ್ತಾನೆ. ವೈವಸ್ವತ ಮನ್ವಂತರದಲ್ಲಿ ವಾಮನ ಬಲಿಚಕ್ರವನ್ನು ನಿಗ್ರಹಿಸಿರುತ್ತಾನೆ. ಇದು ವಿಶೇಷಾಕರವಾಗಿ ತಿಳಿದು ಬರುವ ಸಂಗತಿಯಾಗಿದೆ. ಇದು ವಾಮನ ಪುರಾಣದಲ್ಲಿ ಮಾತ್ರ ನಮಗೆ ಸಿಗತಕ್ಕಂಥ ಅತ್ಯಂತ ಅಮೂಲ್ಯವಾದ ವಿಷಯವಾಗಿದೆ. ಯಾಕೆಂದರೆ ಭಗವಂತ ಸ್ಪರ್ಧಿನೀಯ ಶ್ರೀರಾಸ್ತಿಯ ವನಮಾಲೆಯ ನಹಿ ಸ್ಪರ್ಧಾದಿಯೋ ದೋಷಾಃ ಸಂವಿದ್ರೂಪಂ ಸ್ಪೃಶಂತಿ ತಾಂ. ಭಾಗವತ 11ನೇ ಸ್ಕಂದ 6ನೇ ಶ್ಲೋಕಕ್ಕೆ ಒಂದು ವಿಶೇಷ ಆಕಾರವಾದ ವ್ಯಾಖ್ಯಾನವನ್ನು ತಿಳಿಸಿಕೊಸಲುವಾಗಿ ಈ ವಾಮನ ಪುರಾಣ ಇಲ್ಲಿ ಶ್ರೀಮದಾನಂದ ತೀರ್ಥರು ತೆಗೆದುಕೊಂಡಿದ್ದಾರೆ. ಸ್ಪರ್ಧಿನೀವ ಶ್ರೀರಾಸ್ತೆ ವನಮಾಲಯ. ಭಗವಂತ ಸಚ್ಚಿದಾನಂದ ರೂಪರಾಗಿರುವುದರಿಂದ ಭಗವಂತ ಅನೇಕ ಆಭರಣಗಳನ್ನು ಅಭಿನ್ನವಾದ ಆಭರಣಗಳಿಂದ ಯುಕ್ತರಾಗಿದ್ದಾನೆ. ಅವನು ಅಂಗಾಂಗಗಳಲ್ಲೂ ಸಹ ಅವನ ಪಾದವೇ ಅವನ ಹಸ್ತ, ಹಸ್ತವೇ ಅವನ ಪಾದ ಎಂಬುದಾಗಿ ನಾವು ತಿಳಿಯಬೇಕು. ಹೀಗಿದ್ದಾಗ ಲಕ್ಷ್ಮೀದೇವಿಗೆ ಒಂದು ಅಸೂಯೆ ಬಂತು ಎಂಬುದಾಗಿ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. 11ನೇ ಅಧ್ಯಾಯ 11ನೇ ಸ್ಕಂದದ 6ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ ಭಾಗವತ ಹೇಳುವುದು ಪರ್ಯಷ್ಟಯ ಪತಿತಯ ವನಮಾಲಯೋ ಸಂಸ್ಪರ್ಧಿನಿ ಭಗವತಿ ಪ್ರತಿಪಕ್ಷವಕ್ಷಿ ಯ ಸುಪ್ರಣೀತ ಮಮಯಾ ಅರ್ಹಣ ಮಾದದಾನೋ ಭೂಯಾ ಸದಾ ಅಗ್ನಿ ಅಶುಭಾದಯ ಧೂಮಕೇತು. ಇದರ ಅರ್ಥವೇನು ಎಂಬುದನ್ನು ನಾವು ವಿಶೇಷವಾಗಿ ಕಾರ್ಯವಾಗಿ ತಿಳಿಯಬೇಕು. ಶ್ರೀದೇವಿ ಹೇಳ್ತಾಳೆ, ನಿನ್ನ ಕೊರಳಿನಲ್ಲಿ ಆಪಾದಲಂಬಿಯಾಗಿ ಎಂದೆಂದು ಬಾಡದ ವರಮಾಲೆಯೊಡನೆ ಸ್ಪರ್ಧಿಯಂತೆ ಸ್ಪರ್ಧಿಸುತ್ತಾ ಪಾದಪೂಜೆಗೆ ಹೂವು ತುಳಸಿ ತಂದರೆ ನಿನ್ನ ಪಾದ ತಾನೇ ಅವುಗಳನ್ನು ಸ್ವೀಕರಿಸುತ್ತದೆ. ಪಾದಕ್ಕೆ ಕೈ ಇಲ್ಲ ತಾನೇ, ಅಂದರೆ ಸ್ವೀಕಾರ ಮಾಡುವುದಕ್ಕೆ ಪಾದಕ್ಕೆ ಹಸ್ತ ಹೇಗೆ ಸ್ವೀಕಾರ ಮಾಡುತ್ತೆ ಅಂದರೆ ನಿನ್ನ ಲೋಕ ವಿಲಕ್ಷಣತೆಯಿಂದ ಪಾದವು ಪ್ರಕಾಶ ರೂಪವಾದ್ದರಿಂದ ಆ ಪಾದವೇ ಕೈನ ಕೆಲಸವನ್ನು ಮಾಡಬಲ್ಲದು. ಅಂತ ಮಹಾಮಹ ಪಾದ ನಿನ್ನದು. ನಮ್ಮದು ನಿಶ್ಚಿತ ವಿಷಯ ವಾಸನೆಯಲ್ಲಿ ಸುಡುವಲ್ಲಿ ಸದಾ ಧೂಮಕೇತುವಂತಾಗಲಿ. ಇದರರ್ಥ ಸ್ಪರ್ಧಿನೀವ ಶ್ರೀರಾಸ್ಯ ವನಮಾಲಯ ನಹಿ ಸ್ಪರ್ಧಾದಿಗೋ ದೋಷಾಃ ಸಂವಿತ್ ರೂಪಂ ಸ್ಪೃಶಂತ್ಯ ಮಾಂ. ಲಕ್ಷ್ಮೀದೇವಿಯು
ವನಮಾಲದೊಂದಿಗೆ ಸ್ಪರ್ಧಿಸದಿದ್ದರೂ ಸ್ಪರ್ಧಿಸುವಂತೆ ಕಾಣುತ್ತಾಳೆ. ಚಿನ್ಮಯ ಸ್ವರೂಪಳಾದ ಲಕ್ಷ್ಮೀ ದೇವಿಯಲ್ಲಿ ವಸ್ತುತಃ ಸ್ಪರ್ಧಾ ದೋಷಗಳು ಲೇಷವೂ ಇಲ್ಲ. ಆದರೂ ಈ ರೀತಿಯಲ್ಲಿ ಸ್ಪರ್ಧೆ ಅಂತ ಯಾಕೆ ಹೇಳೋದು ಅಂದರೆ, ಭಗವಂತನ ಒಂದೊಂದು ಅಂಗವು ನೇಹ ನಾನಾಸ್ತಿ ಕಿಂಚನ. ಭಗವಂತನ ಒಂದು ಇಂದ್ರಿಯ ಇದೇ ಕೆಲಸವನ್ನು ಮಾಡಬೇಕೆಂದು ನಮ್ಮ ಮನುಷ್ಯರಲ್ಲಿ ದೇವತೆಗಳಿದ್ದಂತೆ ಕ್ಲುಪ್ತವಾಗಿಲ್ಲ. ಯಾವ ಇಂದ್ರಿಯ ಏನು ಕೆಲಸವನ್ನು ಸಹ ಮಾಡಬಲ್ಲದು ಎಂಬುದೇ ಇಲ್ಲಿ ವಿಶೇಷವಾದ ತಾತ್ಪರ್ಯ. ನೇಹಾನಾನಸ್ಸಿ ಎಂಬುದ ವಿಶೇಷವಾದ ಶ್ರುತಿಯ ವ್ಯಾಖ್ಯಾನ ರೂಪ ನಮಗೆ ವಾಮನ ಪುರಾಣದಲ್ಲಿ ಕಂಡುಬರುತ್ತದೆ. ಸ್ವಸ್ವಂತಾನುದ್ಭವಂ ಕೀರ್ತ್ಯಂ ಯೋಜ್ಯಂ ಜನಮೇಜಯಂ ಶಕ್ತೋಪ್ಯಶಕ್ತವದ್ ಯಷ್ಟರಿಂದ್ರಂ ಸೀದಪೇಕ್ಷಕಃ ಏವಮೇವ ಋಷೀಣಂ ಚ ಕೀರ್ತಿಂ ಯೋಜಯತಾಮನ ಕೃತೋಪೇಕ್ಷ ಮಾಹೇಂದ್ರೇಣ ಕಿಂ ವಿಷ್ಣುಪರಾತ್ಪರಃ ತಸ್ಮಾದ್ ವಿಷ್ಣುರಶಕ್ಯಂ ನ ಭೂತಭವ್ಯಭವಸ್ತಪಿ ನ ಚಾನಿಷ್ಟಂ ಗುಣೇರೇಶ ಪೂರ್ಣಗೋ ನಾರಾಯಣ ಸದಃ. ಇನ್ನೊಂದು ವಿಶೇಷವಾದ ಸಂಗತಿಯನ್ನು ಈ ವರಾಹ ಪುರಾಣ ವಚನ ತಿಳಿಸ್ಕೊಡ್ತಾ ಇದೆ. 12ನೇ ಸ್ಕಂದ 5ನೇ ಅಧ್ಯಾಯ 27ನೇ ಶ್ಲೋಕದಲ್ಲಿ ಹೇಗೆ ಜಲ್ಮೇಜಯ ಯಜ್ಞದಲ್ಲಿ ಸರ್ಪಯಜ್ಞದಲ್ಲಿ ತಕ್ಷಕನೇ ನೊಡನೆ ಇಂದ್ರದೇವರು ಬಂದಾಗ ಅಲ್ಲಿ ಬ್ರಾಹ್ಮಣ ಅಗ್ನಿಹೋತ್ರಿ ಕುಳಿತಿರ್ತಾರಲ್ಲ, ಅವರ ಮಂತ್ರಶಕ್ತಿ ದೊಡ್ಡದಾಯಿತು, ಅವರು ದೊಡ್ಡವರಾದರು. ಇಂದ್ರ ದೊಡ್ಡವನು ಎಂಬ ಚಿಂತನೆಯಲ್ಲಿ ಇಂದ್ರನ ಅಂತಸ್ತು ಬಹಳ ದೊಡ್ಡದು, ತಕ್ಷಕನ ಅಂತಸ್ತು ಬಹಳ ದೊಡ್ಡದು. ಜಲ್ಮೇಜಯರಾಯನಾಗಲಿ ಬ್ರಾಹ್ಮಣರಾಗಲಿ ಅವರ ಯೋಗ್ಯತೆ ಅತಿ ಅಲ್ಪ. ಆದರೂ ಆ ಮಂತ್ರಕ್ಕೆ ಏನು ಬೆಲೆ ಇದೆ ಎಂಬುದನ್ನು ತೋರಿಸ್ಕೊಡ್ಬೇಕಾಗಿದೆ. ಮತ್ತು ಆ ಕಾಲಕ್ಕೆ ತಾತ್ಕಾಲಿಕವಾಗಿ ಬ್ರಾಹ್ಮಣರನ್ನು ಉನ್ನತ ಮಟ್ಟದಲ್ಲಿ ಕಾಣಿಸಬೇಕು ಲೋಕದಲ್ಲಿ ಎಂಬ ಅಪೇಕ್ಷೆಯಿಂದ ಇಂದ್ರದೇವರು ತಕ್ಷಕ ಸಹಿತವಾಗಿ ಆ ಯಜ್ಞಕುಂಡಲದಲ್ಲಿ ಬಂದರು ಎಂದರ್ಥ. ಆದರೆ ಇಂದ್ರನಿಗೆ ಆ ಶಕ್ತಿ ಇಲ್ಲ ಅಂತ ನಾವು ತಿಳಿಯಬಾರದು. ಅದರಂತೆ ಭಗವಂತನು ಸಹ ಅನೇಕ ಕಡೆಗಳಲ್ಲಿ ಅವನಿಗೆ ವಿಶೇಷ ಶಕ್ತಿ ಇದ್ದರೂ ಸಹ ತಾನು ಭಕ್ತರನಿಗೆ ವಿಶೇಷ ಒಂದು ಪ್ರಶಸ್ತಿಯನ್ನು ಕೊಡೋಕ್ಕೋಸ್ಕರವಾಗಿ ಭಗವಂತ ಇದನ್ನು ಅಪೇಕ್ಷೆ ಪಡುತ್ತಾನೆ, ಭಕ್ತರನ್ನು ಮೇಲೆ ಎತ್ತುವುದರಲ್ಲಿ ಅಪೇಕ್ಷೆ ಪಡುತ್ತಾನೆ ಎಂಬುದೇ ತಾತ್ಪರ್ಯ ಹೊರತು ಇದು ನಾರಾಯಣನಿಗೆ ಶಕ್ತಿ ಇಲ್ಲ, ವಾಮನಿಗೆ ಶಕ್ತಿ ಇಲ್ಲ ಅಥವಾ ಇಂದ್ರದೇವನಿಗೆ ಶಕ್ತಿ ಇಲ್ಲ ಅಂತ ತಿಳಿಯಬಾರದು ಎಂಬ ವಿಶೇಷ ಸಂಗತಿಯನ್ನು ಈ ವಾಮನ ಪುರಾಣದ ನಮಗೆ ತಿಳಿಸ್ಕೊಡ್ತಾ ಇದೆ. ಆದ್ದರಿಂದ ಭಗವಂತನಿಗೆ ಏನಂತ ತಿಳಿಬೇಕು ಅಂದರೆ, ಯೋ ಗುಣೈ ಸರ್ವತೋ ಹೀನ ಯಶ್ಚ ದೋಷ ವಿವರ್ಜಿತ ಹೇಯೋಪಾದೇಯರಹಿತ ಸ ಆತ್ಮ ಇತ್ಯಭಿಧೀಯತೆ. ಭಗವಂತ ಆತ್ಮ ಅಂತ ಹೆಸರು, ಸರ್ವಗುಣ ಸಂಪೂರ್ಣ, ಸರ್ವದೋಷ ವಿವರ್ಜಿತ, ಇವನೇ ಆತ್ಮ. ಏತದ್ ಅನ್ಯ ಸ್ವಭಾವೋ ಯಹ ಸೋ ಅನಾತ್ಮ ಇತಿ ಸತಾ ಮತಂ ಅನಾತ್ಮಸ್ಯ ಶಬ್ದಸ್ಸು ಸೋಪಚಾರ ಪ್ರಯೋಜ್ಯತೆ. ಎಲ್ಲೆಲ್ಲಿ ಭಗವಂತನನ್ನು ಆತ್ಮ ಎಂದು ಹೇಳಿದ್ದಾರೋ ಅಥವಾ ಇತರನ್ನು ಆತ್ಮ ಅಂತ ಹೇಳಿದ್ದಾರೋ ಅದು ಕೇವಲ ಉಪಚಾರದ ಮಾತು. ಮುಖ್ಯವಾಗಿ ಭಗವಂತನಲ್ಲಿ ಮಾತ್ರ ಆತ್ಮದ ಬಳಕೆ ಎಂಬುದು ತಿಳಿಯಬೇಕು. ಆತ್ಮ ಅಂದರೆ ಸಕಲ ಗುಣ ಪರಿಪೂರ್ಣ, ಸರ್ವದೋಷ ವಿದೂರತ್ವ, ಸರ್ವಚಂದೋವಿದೋ ಹೇಷ ಸರ್ವದೇವಾವಿದೋ ಹಸು ಸರ್ವಲೋಕಾವಿದೋ ಏಷ ತೇಷಾಂ ತದುಪಚಾರತಃ. ಎಲ್ಲವೂ ಭಗವಂತನ ನಾಮದೇವಿಯಾಗಿದೆ. ಛಂದಸ್ಸಿನ ಹೆಸರು, ಸಕಲ ದೇವತೆಗಳ ಹೆಸರು, ಸರ್ವಲೋಕದ ಹೆಸರು, ಎಲ್ಲ ಹೆಸರು ಸಹ ಮುಖ್ಯತವಾಗಿ ಭಗವಂತನದು. ಪರಮ ಮುಖ್ಯ ವೃತ್ತಿಯಿಂದ ಭಗವಂತನದು. ಮುಖ್ಯ ವೃತ್ತಿಯಾಗಿ ದೇವತೆಗಳಲ್ಲಿ ಮತ್ತು ಅಮುಖ್ಯ ವೃತ್ತಿಯಲ್ಲಿ ಆಯಾ ವಸ್ತುಗಳಲ್ಲಿ ಉಪಚಾರಿತವಾಗಿದೆ ಎಂದು ತಿಳಿಯಬೇಕು. ಯತ್ ಸ್ನಾನಾತ್ವಾದಿತಂ ಚಕ್ಷು ಅಸಂಗಂ ಸರ್ವವಸ್ತುಭಿಃ ಸ ವಾಮನಃ ಪರೋ ಅಸ್ಮಾಕಂ ಗತಿರಿತ್ಯೇವ ಚಿಂತೆಯತ್. ಕಣ್ಣು ಯಾವುದೇ ಪದಾರ್ಥವನ್ನು ನೋಡಿದರೂ ಸಹ ಅದರ ಸಂಘವನ್ನು ಹೇಗೆ ಮಾಡುವುದಿಲ್ಲವೋ, ವಸ್ತುವನ್ನು ಮಾತ್ರ ತಿಳಿಸಿಕೊಡುತ್ತೋ, ಹಾಗೆ ವೇದ ಜ್ಞಾನದಿಂದ ಎಲ್ಲವೂ ಭಗವಂತನು ಎಂದು ತಿಳಿಯಬೇಕು. ಇತರರಿಗೆ ಯಾವ ಶಬ್ದದ ಹೊಣೆಗಾರಿಕೆಯಾಗಲಿ ನಾಯಕತ್ವವನ್ನಾಗಲಿ
ಹೊರಿಸಬಾರದು. ಅಂದರೆ ಉಳಿದಿರ್ಯಾರೂ ವೈಜ್ಯತ್ವ ಎಂಬತಕ್ಕಂಥದ್ದು ಇಲ್ಲ. ಭಗವಂತನು ಮಾತ್ರ ಸಕಲ ಶಬ್ದಗಳಿಂದಲೂ ಗಮ್ಯನಾಗಿದ್ದಾನೆ ಎಂಬುದೇ ತಾತ್ಪರ್ಯ. ನತ್ತು ನಾರಾಯಣಾದೇನಂ ನಾಮ್ನಂ ಅನ್ಯತ್ರ ಸಂಭವಃ ಅನ್ಯನಾಮ್ನಂ ಗತಿಂ ವಿಷ್ಣುರೇಕ ಏವ ಪ್ರಕೀರ್ತಿತಃ. ಆದ್ದರಿಂದ ನಾರಾಯಣ ಎಂಬ ಶಬ್ದ ಅಥವಾ ನಾರಾಯಣ ಎಂಬ ಪರ್ಯಾಯ ಶಬ್ದಗಳು ಕೇವಲ ಭಗವಂತನಲ್ಲಿ ಪ್ರಯೋಗ ಮಾಡಬೇಕೇ ಹೊರತು ಅನ್ಯರಲ್ಲಿ ಪ್ರಯೋಗಿಸಬಾರದು. ಯಾವದೇವ ಪ್ರಮಾಣೇನ ಸಿದ್ಧಂ ತಾವದಪಹಯನ್ ಸ್ವೀಕುರ್ಯೇನೈವ ಚ ಅನ್ಯತ್ರ ಶಕ್ಯಂ ಮಾ ನಮೃತೆ ಕ್ವಚಿತ್. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬೇರೆಯವರಿಗೆ ಈ ಶಬ್ದದಿಂದ ಮಾನ್ಯತೆಯೇ ಇಲ್ಲ, ಎಲ್ಲ ಮಾನ್ಯತೆ ಇರುವುದು ಕೇವಲ ಭಗವಂತನಲ್ಲಿ ಎಂಬುದನ್ನು ತಿಳಿಸಿಕೊಡ್ತಾ ಇದೆ. ಹೇಗೆ ತಿಳಿಬೇಕು ಅಂದರೆ ತತ್ರಸ್ಥೋ ವಿಷ್ಣು ತತ್ಶಕ್ತಿ ಪ್ರಬೋಧಿಯನ್ ಏಕ ಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ಇದೇ ಕಾರಣವನ್ನು ತಿಳಿಸ್ಕೊಡ್ತಾ ಇದೆ. ನಾವು ಎಲ್ಲಿ ಶಕ್ತಿ, ಎಲ್ಲಿ ಪ್ರಕಾಶ, ಎಲ್ಲಿ ತೇಜಸ್ಸು, ಏನು ನಾವು ಮಹತ್ವದ ರೂಪವಾಗಿ ಕಾಣುತ್ತೇವೆಯೋ ಅದು ಕೇವಲ ಭಗವಂತನದು. ಆ ಶಕ್ತಿಯನ್ನು ಅಲ್ಲಿ ವ್ಯಕ್ತಪಡಿಸಿದವನು ಭಗವಂತ ಮಾತ್ರ. ಆದ್ದರಿಂದ ಎಲ್ಲ ಪದಾರ್ಥಗಳ, ಎಲ್ಲ ಶಬ್ದಗಳ, ಎಲ್ಲ ನಾಮಗಳು ಭಗವಂತನ ಮಾತ್ರ ಹೇಳ್ತಾ ಇದೆ ಎಂಬ ಅದ್ಭುತವಾದ ವ್ಯಾಖ್ಯಾನ ವಾಮನ ಪುರಾಣದಿಂದ ನಮಗೆ ಲಭ್ಯವಾಗಿದೆ. ಪೂರ್ವೇ ಯಥೋ ವಿಷ್ಣು ಸನ್ನಿಧಾನಂ ಕ್ರಮಾಧಿಕಂ ಸಾಮರ್ಥ್ಯಾಧಿಕಂ ಏತೇಷಾಂ ಪಶ್ಚಾದೇವ ಲಯಕೃತಃ ವ್ಯಾಪ್ತಿಶಬ್ದಿಕಃ ತೇಷಾಂ ಅತಯೇವ ನ ಸಂಶಯಃ. ತಾರತಮ್ಯ ಜ್ಯೋತಿಕವಾಗಿ ದೇವತೆಗಳಲ್ಲಿ, ಮನುಷ್ಯರಲ್ಲಿ, ಋಷಿಗಳಲ್ಲಿ ಭಗವಂತನ ಸನ್ನಿಧಾನ ವಿಶೇಷ ಇದ್ದೇ ಇರುತ್ತದೆ. ಇದನ್ನು ತಾರತಮ್ಯ ಜ್ಯೋತಿಕವೆಂದು ತಿಳಿಯಬೇಕೇ ಹೊರತು ಭಗವಂತ ಎಲ್ಲರಲ್ಲೂ ಸಮನಾಗಿದ್ದಾನೆ ಎಂಬ ತಾತ್ಪರ್ಯ ಏನು? ಪುರಾಣ ಪುರುಷೋತ್ತಮ ಎಂದು ಹೆಸರು. ಸಕಲ ಪುರಾಣದ ಸಕಲ ವಚನ, ಸಕಲ ಸನ್ನಿಧಾನ, ಸಕಲ ಸಂದರ್ಭದಲ್ಲೂ ಭಗವಂತನನ್ನೇ ಆರಾಧಿಸಬೇಕು. ಪುರಾಣ ಪುರುಷೋತ್ತಮ ಎಂಬುದೇ ಮಹಾ ತಾತ್ಪರ್ಯ. ಇದನ್ನು ಈ ವಾಮನ ಪುರಾಣದಿಂದ ನಾವು ತಿಳಿದೆವು. ಇಂಥ ವಿಶೇಷ ಸಂಗತಿಯನ್ನು ತಿಳಿಸಿಕೊಟ್ಟಂತಹ ಶ್ರೀ ಪುರಂದರದಾಸರು, ಅವರ ಅಂತರ್ಯಾಮಿಯಾದ ಪುರಂದರ ವಿಠಲ. ಈ ಜ್ಞಾನ ನಮಗೆ ಒದಗಿದ್ದು ಕೇವಲ ನಮ್ಮ ಮಾತಾಪಿತರ ಅನುಗ್ರಹ ವಿಶೇಷದಿಂದ, ಗುರು ಹಿರಿಯರ ಅನುಗ್ರಹ ರೂಪದಿಂದ, ನಮ್ಮಲ್ಲಿರುವ ತತ್ವಾಭಿಮಾನಿ ದೇವತೆಗಳ ವಿಶೇಷ ಅನುಗ್ರಹ ರೂಪದಿಂದ, ಮತ್ತು ಇವರೆಲ್ಲರಲ್ಲೂ ನಿಂತಿರ್ತಕ್ಕಂಥ ಭಾರತೀಯ ಪತಿ ಮುಖ್ಯ ಪ್ರಾಣ ಶ್ರೀ ವಾಯುದೇವರ ಅನುಗ್ರಹ ವಿಶೇಷದಿಂದ, ಇವರೆಲ್ಲರೂ ಅಸ್ವತಂತ್ರರಾದರೆ ಭಗವಂತ ಲಕ್ಷ್ಮೀನಾರಾಯಣರು ಸ್ವತಂತ್ರರಾದ್ದರಿಂದ ಅವರ ನಿಯಾಮಕದಲ್ಲಿ ಇದು ನಡೆದಿದೆ. ಆದ್ದರಿಂದ ಇವರೆಲ್ಲರಿಗೂ ನಾವು ಕೃತಜ್ಞತೆಯನ್ನು ಸಮರ್ಪಿಸುವ ಹೇಗೆ ಸಾಧ್ಯ ಅಂದರೆ ಕೃತಸ್ಮರ ಇವರ ಸ್ಮರಣೆ ಮಾಡುತ್ತಲೇ ಇರಬೇಕು, ಅವರು ನಮಸ್ಕರಿಸುತ್ತಲೇ ಇರಬೇಕು. ಅದನ್ನು ಉಪನಿಷತ್ ವಾಕ್ಯದಿಂದಲೇ ಹೇಳುವುದಾದರೆ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ, ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ, ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ ಎಂದು ಹೇಳಿ ವಿನಮ್ರಿಸೋಣ. ಮುಂದಿನ ಪುರಾಣದ ವಿಶೇಷತೆಯನ್ನು ಹಾಗೂ ಈ ನಾರದ ಪುರಾಣದಲ್ಲಿ ಬಂದಿರತಕ್ಕಂಥ ಕೆಲವು ಸ್ತುತಿಯನ್ನು ಮಾತ್ರ, ಸ್ತುತಿ ಸ್ತೋತ್ರವನ್ನು ಸಹ ನಾವು ತಿಳಿಯಬೇಕು. ಎಲ್ಲವೂ ನಮಗೆ ಅತ್ಯಂತ ಅನುಕೂಲಕರವಾಗಿರದೆ ಎಲ್ಲ ಕಡೆ ಪುರಾಣ ಪುರುಷೋತ್ತಮನನ್ನೇ ತೋರಿಸುವಂತಾಗಿದೆ. ಅದನ್ನು ಅಭ್ಯಾಸ ಮಾಡೋಣ. ಮುಂದಿನದಲ್ಲಿ ಪುರಂದರದಾಸರು ಮಾಡಿಸಬೇಕು. ಭಾರತೀಯ ಮುಖ್ಯ ಪ್ರಣಾಮ. ಶ್ರೀಕೃಷ್ಣ ಬ್ರಹ್ಮಸ್ಸು. ಹರಿ ಓಂ, ಹರಿ ಓಂ, ಹರಿ